ದಿನದಿಂದ ತುಂಬಾ ಪ್ಲಾನ್ ಮಾಡ್ತಿದ್ವು ಒಂದು ಟ್ರಿಪ್ ಹೋಗೋಣ ಅಂತೇಳಿ. ವಿ ಹ್ಯಾವ್ ಕಮ್ ಅಪ್ ವಿತ್ ಅನ್ ಐಡಿಯಾ. ಕಷ್ಟಕರ ಇದು ಆನ್ಸರ್ ಕೊಡ್ತಾ ಇಲ್ಲ. ಒಂದು ಹೇಳಕ್ಕಂತೂ ಆಗೋದಿಲ್ಲ. ಟೆನ್ಷನ್ ಎರಡು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಕೊಡಕ್ಕೆ ಅಷ್ಟು ಚೆನ್ನಾಗಿ ಸೂಪರ್ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಅಂಡ್ ಆಲ್ಸೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕಂತಂದ್ರೆ ಈ ವ್ಲಾಗಲ್ಲಿ ನಾನು ಒಬ್ಳೇ ಇಲ್ಲ, ನನ್ನ ಜೊತೆ ಇನ್ನೂ ಒಬ್ರು ಗೆಸ್ಟ್ ಇದ್ದಾರೆ. ವೆಲ್ಕಮ್ ಮಾಡೋಣ. ಸೊ ಬನ್ನಿ, ಮಾನ್ಯ ಗೆಸ್ಟ್, ಇನ್ಯಾರು ಅಲ್ಲ. ಸೊ ಮಾನ್ಯ ಬಂದು ನನ್ನ ತಂಗಿ, ನಿಮಗೆ ಗೊತ್ತಿರ್ತಾಳೆ. ಈ ವ್ಲಾಗ್ ಅಲ್ಲಿ ಮಾನ್ಯ ಇರ್ತಾಳೆ ನನ್ನ ಜೊತೆ. ಅಂಡ್ ಈ ವ್ಲಾಗ್ ಏನ್ರ ಬಗ್ಗೆ ಅಂತಂದ್ರೆ, ಹೇಳೋಣ ಏನ್ರ ಬಗ್ಗೆ ಅಂತ. ಸೊ ಈ ವ್ಲಾಗ್ ಅಲ್ಲಿ ನಾವು ಆಕ್ಚುಲಿ ಸ್ವಲ್ಪ ದಿನದಿಂದ ತುಂಬಾ ಪ್ಲಾನ್ ಮಾಡ್ತಿದ್ವು ಒಂದು ಟ್ರಿಪ್ ಹೋಗೋಣ ಅಂತೇಳಿ. ಬಟ್ ಎಲ್ಲಿಗೆ ಹೋಗ್ಬೇಕು ಏನು ಅಂತ ಹೇಳಿ ಇಬ್ರು ಕನ್ಫ್ಯೂಷನ್. ಬಿಕಾಸ್ ನನ್ನ ಮೈಂಡಲ್ಲಿ ಒಂದು ಜಾಗ ಇದೆ, ಇವಳ ಮೈಂಡಲ್ಲಿ ಒಂದು ಜಾಗ ಇದೆ. ಎರಡೂ ಕ್ಲಾಶ್ ಆಗಿ ನಮಗೆ ನಾನು ಅಲ್ಲಿಗೆ ಹೋಗೋಣ ಅಂತ, ಇವಳು ಇಲ್ಲಿಗೆ ಹೋಗೋಣ ಅಂತ. ಅದಕ್ಕೆ ಫೈನಲ್ ಆಗಿ ನಾವು ವಿ ಹ್ಯಾವ್ ಕಮ್ ಅಪ್ ವಿತ್ ಅನ್ ಐಡಿಯಾ ಇದನ್ನ ಸಾಲ್ವ್ ಮಾಡೋದಕ್ಕೆ ಅಂತೇಳಿ. ಸೊ ಫೈನಲ್ ಆಗಿ ಇವತ್ತು ಈ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಸಿಗ್ತಿದೆ, ಎಲ್ಲಿ ಹೋಗ್ತಿದೀವಿ ಅಂತೇಳಿ. ಅದನ್ನ ಡಿಸೈಡ್ ಮಾಡೋದಕ್ಕೆ ಅಂತ ನಾವು ಒಂದು ಗೇಮ್ ಆಡ್ತಿದೀವಿ. ಆ ಗೇಮ್ನ ಡಿಸೈಡ್ ಮಾಡೋದಕ್ಕೆ, ಐ ಮೀನ್ ಜಡ್ಜ್ ಮಾಡೋದಕ್ಕೆ ನಮ್ಮ ಹತ್ರ ಇನ್ನೂ ಒಬ್ರು ಗೆಸ್ಟ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್. ಹಾಯ್. ಸೊ ವಿದ್ಯಾಕ್ಕ, ಇವರು ಈ ವ್ಲಾಗ್ ಅಲ್ಲಿ ಸಾರಿ ವಿದ್ಯಾಕ್ಕ ಈ ವ್ಲಾಗ್ ಅಲ್ಲಿ ನಮ್ಮ ಜಡ್ಜ್ ಆಗಿರ್ತಾಳೆ. ಜಡ್ಜ್ ಏನಕ್ಕೆ ಅಂತಂದ್ರೆ, ಈ ಸೆಗ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ, ನಾನು ಯಾವ ಪ್ಲೇಸ್ಗೆ ಹೋಗ್ಬೇಕೋ ಆ ಪ್ಲೇಸಿಂದ ಒಂದು ಡಿಶ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನಾನು ಮಾಡ್ತೀನಿ. ಅಂಡ್ ಮಾನ್ಯ ಯಾವ ಪ್ಲೇಸ್ಗೆ ಹೋಗ್ಬೇಕೋ ಅವಳು ಆ ಪ್ಲೇಸಿಂದ ಡಿಶ್ನ ಸೆಲೆಕ್ಟ್ ಮಾಡ್ಕೊಂಡು ಅವಳು ಮಾಡ್ತಾಳೆ. ಸೊ ಇಬ್ರು ಡಿಶ್ನ ಟೇಸ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಜಡ್ಜ್ ಇದ್ದಾರೆ. ಅವ್ರು ಹೆಂಗ್ ಜಡ್ಜ್ ಮಾಡ್ತಾರೆ ಅಂತ ನೋಡೋಣ ಇವತ್ತು. ರೆಡಿನಾ? ಮೋಸ ಮಾಡಂಗಿಲ್ಲ. ಹಂಗೆಲ್ಲ ಮಾಡ್ತೀನ ನಾನು? ಇಲ್ಲ ಮಾಡಲ್ಲ. ಪಾಪ ಒಳ್ಳೆ ಹುಡುಗಿ, ನನ್ನೇ ಗೆಲ್ಸ್ಬೇಕು. ಹಂಗೆಲ್ಲ ಯಾವಾಗಲೂ ಕಚ್ಚಾಡ್ತಿರ್ತಾರೆ. ಅದನ್ನ ಬಿಡಿ. ಎಕ್ಸ್ಪೆನ್ಸಸ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ಬಿಕಾಸ್ ಪಿರಾಮಿಡ್ ಫೈನಾನ್ಸ್ ಇದೆ ನಮ್ಮನ್ನ ಸೇವ್ ಮಾಡೋದಕ್ಕೆ ಅಂತೇಳಿ. ಸೊ ಅಲ್ಲಿ ನಿನಗೆ ಹ್ಯಾಸಲ್ ಫ್ರೀ ಆಗಿ ಅಂಡ್ ಆ ಪ್ರೋಸೆಸ್ ತುಂಬಾ ಈಸಿ ಇರುತ್ತೆ. ನೀನು ಲೋನ್ ತಗೊಳ್ಳೋದಕ್ಕೆ ನೀನು ಯಾವಾಗ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಅಪ್ಲೈ ಮಾಡಿ ತಗೋಬಹುದು. ಸೊ ದಟ್ ಗಾಟ್ ಆರ್ ಬ್ಯಾಕ್. ಡೋಂಟ್ ವರಿ, ವಿಲ್ ಡೂ ಇಟ್. ವಿಲ್ ಗೋ. ಟ್ರಿಪ್ ಕರ್ಕೊಂಡು ಹೋಗ್ತೀನಿ, ತಲೆ ಕೆಡ್ಸ್ಕೊಬೇಡ, ಚಿಲ್ಲಾಗಿರೋ. ಅಂದ್ರೆ ರೆಡಿ ಮಾಡ್ಕೋ ಶಾಪಿಂಗ್ ಲಿಸ್ಟ್. ಇಷ್ಟದ ನೋಡಿ ಗೈಸ್, ಇಷ್ಟೇ ಜನ ಕರ್ಕೊಂಡು ಹೋಗೋದು ಯಾರು ಹೇಳಿ? ನಿನ್ನ ಟ್ರಿಪ್ಗೆ ನೀನೇ. ಯಾರಂಗೆ ಗೆಲ್ಸ್ಬೇಕು ಹೇಳು? ಬ್ಯಾಗ್ ಡಿಸೈಡ್ ಮಾಡಿದ್ವು. ಮೊನ್ನೆ ನೀನು ಯಾವ ಪ್ಲೇಸ್ಗೆ ಹೋಗ್ತಿದ್ಯಾ? ಯಾವ ಪ್ಲೇಸಲ್ಲಿ ಇದೆ ನೀನು? ಗೋವಾ. ಓಕೆ, ನಾನು ಹೋಗ್ತಿರೋ ಪ್ಲೇಸ್ ಬಂದು ಇಟ್ಸ್ ಕೇರಳ. ಯಾವ್ದು ಡಿಸೈಡ್ ಆಗುತ್ತೆ ಫೈನಲಿ? ಕೇರಳಗೆ ಹೋಗೋದು. ನೋಡು, ಆಯ್ತು ಸರಿ ಆಯ್ತು. ನಾನು ಡಿಸೈಡ್ ಮಾಡ್ತಾ ಇರೋದು, ನೀವ್ ಯಾರು ಮಾಡೋದಷ್ಟೇ. ವಿದ್ಯಾಕಂಗೆ ನಾನೇ ಜಾಸ್ತಿ ತೋರಿಸೋದು ಎಲ್ಲ ಕಡೆ. ಪ್ಲೇಸು ಅಲ್ಲ, ವಿದ್ಯಾಕಂಗೆ ಹೇಳಿ ಬರ್ದಿತ್ತು ಪ್ಲೇಸು ಅಲ್ವಾ? ಯಾವ್ದು ಇಷ್ಟನೋ ಅದಕ್ಕೆ ಹೋಗ್ಬಿಡುತ್ತೆ. ಹಂಗೆಲ್ಲ ಮಾಡಂಗಿಲ್ಲ. ರೆಸಿಪಿ ಮೇಲೆ ಡಿಸೈಡ್ ಮಾಡಿ. ಏನಾದ್ರೂ ಚೀಟಿಂಗ್ ಮಾಡ್ದೋ. ಮಾನ್ಯ ಅವ್ರು ಹೇಳ್ತಾರೆ ಅವ್ರು ಯಾವ ಡಿಶ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ. ನಂದೇನು ಅಂತಂದರೆ, ಫಸ್ಟು ನನ್ನ ಫ್ರೆಂಡ್ ಹೇಳಿದ್ದು, ಅವಳು ಗೋವಾಗೆ ಹೋದಾಗ ಇದನ್ನು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಅದು ರೆಸಿಪಿ ಹೇಳಿದ್ಲು. ಓಕೆ, ಅದಕ್ಕೆ ಅದನ್ನು ಟ್ರೈ ಮಾಡೋಣ. ಏನು ರೆಸಿಪಿ? ಏನು ಮಾಡ್ತಿದ್ಯಾ? ಏನು ಡಿಶ್ ಮಾಡ್ತಿದ್ಯಾ? ಕಸ್ಟರ್ಡ್. ಓಕೆ, ನೋಡಲ್ಲ. ನಾನು ಸಮ್ಮರ್ ಅಂತ ಹೇಳಿ ಅದಕ್ಕೆ ಗೋವಾಗೆ ಹೋಗೋಣ ಅಂತ ಹೇಳಿದ್ದು. ಟ್ಯಾನ್ ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಏನ್ ಮಾಡ್ತಿದ್ದೆ? ನಾನು ಮಾಡ್ತಿರೋ ಡಿಶ್ ಬಂದು ಇಟ್ಸ್ ರಸಮ್ ಅಂಡ್ ಸಾಂಬಾರ್ ಫ್ರಮ್ ಕೇರಳ. ನಗಾಡ್ತಿರಲ್ರು? ಅಲ್ಲ, ಶೆಕೆಗೆ ರಸಮ್ ರೈಸ್ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಹೆವಿ ಆಗಲ್ಲ ಫುಡ್ ಹೆವಿ ಆಗಲ್ಲ. ಫುಲ್ಲು
ಡಯಟ್ ಆಗುತ್ತೆ. ಸೆಲೆಕ್ಟ್ ಮಾಡಿದೀರಾ, ಹಂಗೆ ಟೇಸ್ಟಿಯಾಗಿ ಮಾಡಿ ಅಷ್ಟೇ. ಓಕೆನಾ? ಓಕೆ, ಡನ್. ರೆಡಿನಾ? ನೀವು ರೆಡಿನಾ ಎಲ್ರು ನೋಡಕ್ಕೆ? ಎಸ್, ಲೆಟ್ಸ್ ಗೋ. ಮಾನ್ಯ ಅವರು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಕ್ಕ ಟೈಮಿಂಗ್ಸ್ ಇಡಕ್ಕ ಇದಕ್ಕೆ ಯಾರು ಬೇಗ ಮುಗಿಸಿದ್ರು ಅವರೇ ವಿನ್ನರ್. ಎಲ್ಲ ಸಾಧ್ಯನೇ ಇಲ್ಲ. ಎಷ್ಟೊತ್ತಿಗೆ ಮಾಡ್ತೀರೋ ನೀವು ಮಾಡ್ದಾಗ ನಾನು ನೋಡಿ ಹೇಳ್ಬೇಕಷ್ಟೇ. ಇವಾಗ ಮಾಡಿ ಮಾಡಿ ಮಾಡಿ, ಬೇಗ ಬೇಗ ಮಾಡಿ. ನೀನು ಮಾಡು, ನಾನು ಮಾಡ್ತೀನಿ. ಫಸ್ಟ್ ಕಸ್ಟರ್ಡ್ ತಿಂದ್ಬಿಟ್ಟು ಆಮೇಲೆ ಸಾಂಬಾರು ತಿನ್ನೋದು. ಸಾಂಬಾರ್ ಅನ್ನ ಸಾರು ತಿಂದ್ಬಿಟ್ಟು ಕಸ್ಟರ್ಡ್ ತಿಂದ್ರೆ ಹೌದಾ? ಆಯ್ತು, ಹಂಗಾರೆ ನಾನು ಮಾಡ್ತೀನಿ. ಯಾರಿಗೆ ಹೆಂಗ್ ಇಷ್ಟ ಅಂತೀನಿ. ಖಂಡಿತ ಇಲ್ಲ, ಊಟ ಆದ್ಮೇಲೆ ತಾನೇ ತಿನ್ನೋದು. ಐಸ್ ಕ್ರೀಮ್ ಫಸ್ಟ್ ಕಸ್ಟರ್ಡ್. ಆಯ್ತು ಮಾಡ್ರೋ, ಏನೋ ಒಂದು. ಸೊ ಗೈಸ್, ಏನಂದ್ರೆ ಮಾನ್ಯ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ. ಬಟ್ ನಂದು ಸ್ವಲ್ಪ ಕೇರಳ ಸ್ಟೈಲ್ ರಸಮ್ ಅಲ್ವಾ, ಹಂಗಾಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋಣ ಅಂತ ಮಾಡ್ತಿದ್ದೆ. ಇವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೋಡೋಣ, ಟ್ರೈ ಮಾಡೋಣ ಹೆಂಗೆ ಮಾಡೋದು. ಲೆಟ್ಸ್ ಟ್ರೈ ದಿಸ್. ಚೆನ್ನಾಗಿ ಮಾಡೋಣ ಹೋಳ್ಗಿನ ಜಾಸ್ತಿ. ಜಡ್ಜ್ ಕೈಲೇ ಹಾಲು ನೋಡ್ಕೊ ಅಂತ ಬಿಟ್ಬಿಟ್ಟು ಮಾನ್ಯ ಹೊರಟೋದ್ಲು. ಏನೋ ಮಾಡಬೇಕು ಅಂತ ನೋಡಿ, ಜಡ್ಜ್ ಕೈಲಿ ಹಾಲು ಮಾಡಿಸ್ತಾಳೆ. ಜಡ್ಜ್ ಕೈಲಿ ಅಷ್ಟೇ ಹಾಲು ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇಷ್ಟೆಲ್ಲ ಮಾಡ್ಕೊಂಡು ನೀನ್ ಜಡ್ಜ್ ಆಗಿರ್ಬೇಕಾ? ಮಾಡ್ಬೇಕು. ನನಗೆ ಕನ್ಫ್ಯೂಸ್ ಆಗ್ತಿದೆ. ಆಯ್ತು, ಆಫ್ ಮೋಟಿ ಆಫ್ ಕಣೆ. ನಾನೇನು ಮೋಸ ಮಾಡ್ತಿಲ್ಲಪ್ಪ, ಬಂದು. ಆಯ್ತು, ಹೋಗು, ನೋಡ್ತೀನಿ. ಇಲ್ಲೇ ಇದ್ದೀನಿ ನಾನು. ಹಾ, ತಗೊಂಡೋಗು. ಆಯ್ತಾಯ್ತು, ನೋಡೋಣ ಯಾರು ಗೆಲ್ತಾರೆ ಅಂತ. ತಿಂದಾದ್ಮೇಲೆ ರಸಮ್ ಕೂಡ ಗಮ್ ಅಂತ ಇದೆ. ಘಮ 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 ಅಂತಿದೆ. ಅದು ನೋಡಕ್ ಔಟ್ಲುಕ್ ಅಷ್ಟು ಚೆನ್ನಾಗಿದೆ. ಇನ್ ತಿಂದಾಗ ಹಿಂಗಿರ್ಬೋದು. ಘಮ 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 ಅಂತಿದೆ. ಸೀರಿಯಸ್ಲಿ ಗಮ್ ಅಂತಿದೆ. ಟೇಸ್ಟ್ ಗೊತ್ತಿಲ್ಲ. ಟೇಸ್ಟ್ ಸಮೇತ ಹೀರ್ಕೋಬಿಟ್ಟು ಹಂಗೆ ತಿಂದ್ರೆ ನೀನ್ ರಾತ್ರಿ ಊಟನೇ ಮಾಡಲ್ಲ, ಅಷ್ಟು ಚೆನ್ನಾಗಿದೆ ಗೊತ್ತಾ? ಅಲ್ಲ, ರಾತ್ರಿನೂ ಅದನ್ನೇ ತಿನ್ಬೇಕು ಅಂತ ಹೇಳಿದ್ರೆ ಓಕೆ. ಲಾಸ್ಟ್ ನೀನ್ ಊಟನೇ ಮಾಡಲ್ಲ ಅಂತಂದ್ರೆ ಇನ್ ಹೊಟ್ಟೆ ಕೆಳಗೆ ಅನ್ಕೊಳ್ಳ. ಊಟ ಮಾಡಲ್ಲ ಅಂದ್ರೆ ಆ ಫ್ಲೇವರ್ ಅಲ್ಲೇ ಅದೇ ಫ್ಲೇವರ್. ಓಕೆ ಓಕೆ. ಇದನ್ನೇ ಅಷ್ಟು ತಿನ್ಬಿಡ್ತೀಯ ಇವಾಗಲೇ, ರಾತ್ರಿ ಊಟ ಮಾಡಲ್ಲ ಅಂತ. ಅಷ್ಟು ಚೆನ್ನಾಗಿದ್ಯಾ? ಟ್ರೈ ಮಾಡ. ಹೇಳು ಸರ್. ಗೈಸ್, ಫಿಕ್ಸಿಂಗ್ ನಡೀತಿದೆ ಇಲ್ಲಿ. ಕಿವಿಲ್ ಬಂದು ಅವಾಗಿಂದ ಏನೇನೋ ಹೇಳ್ತಿದ್ದಾಳೆ. ಹೇಳಿವಾಗ ಹೇಳು. ನೋಡಿ ಗೈಸ್, ನಾನು ಕೊಡಲ್ಲ. ಎಷ್ಟು ಕಷ್ಟಪಟ್ಟು ಮಾಡಿದೀನಿ ನಾನು. ಫಿಕ್ಸಿಂಗ್ ಮಾಡ್ಕೊಂತವ್ರು ಇವರಿಬ್ರು. ಸೊ ನನ್ನ ರಸಮ್ ರೈಸ್ ಮಾನ್ಯ ಡಿಸೈನ್ ಮಾಡ್ತೋಳೋದನ್ನೇ. ಇವಳದು ಗೋವಾ ಕಸ್ಟರ್ಡ್. ಹಾಂ, ನೋಡೋಣ ಬಾ. ಅಲ್ಲೇ ಕೂತ್ಬಿಟ್ಟಿದ್ದಾಳೆ ರಾಣಿ ಥರ. ಕೆಲಸ ಇವಾಗ. ಏನು ವಿಶಿಷ್ಟ ಭೋಜನವಿದು.
ಮಾಡಿರೋದು ನೋಡು ಎಷ್ಟು ಸಕ್ಕದಾಗಿ ಕಾಣ್ತದೆ. ನನ್ನಷ್ಟೇನ್ ಚೆನ್ನಾಗಿಲ್ಲ ಬಿಡು. ರೆಡಿನಾ ಟೇಸ್ಟ್ ಮಾಡಕ್ಕೆ? ಫುಲ್ ರೆಡಿಯಾಗಿ ಕಾಯ್ತಾ ಇದೀವಿ ಇವಾಗ. ಹೊಟ್ಟೆ ಬೇರೆ ಹಸ್ತಿದೆ. ಯಾವ್ದು ಫಸ್ಟ್ ಟೇಸ್ಟ್ ಮಾಡೋಣ? ಆಯ್ತು. ಆಮೇಲೆ ನೋಡು ಅಲ್ಲೂ ನಂದೆ, ಅಲ್ಲೂ ನಂದೆ. ಅವಾಗ ಟೇಸ್ಟ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇದನ್ನ ಫಸ್ಟ್ ತಿಂದ್ರೆ ಟೇಸ್ಟೇ ಸಿಗಲ್ಲ ರಸಮ್ದು. ಅದಕ್ಕೆ ಹಿಂಗಾಗ್ಬಾರ್ದಿತ್ತು ಮಾನ್ಯ. ನಾನೇ ಗೆಲ್ಲದು. ಸೊ ಬ್ಯಾಡ್. ಕಮಾನ್ ಕಮಾನ್. ನನಗೆ ಬಾಯಲ್ಲಿ ನೀರು ಬರ್ತಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಮಾಡಿರ್ಬೇಕು ನಾನು. ಗಮ್ಮಂತಿದೆ ಮಾತ್ರ ಅಂತ ಅನ್ಕೊಂಡಿದೆ, ಬಟ್ ಟೇಸ್ಟ್ ಸಕ್ಕತ್ತಾಗಿದೆ. ಎಲ್ಲ ಚೆನ್ನಾಗಿದೆ, ಟೇಸ್ಟ್ ಸೂಪರ್ ಆಗಿದೆ. ಹಿಂಗೆ ಕಸ್ಟರ್ಡ್ ನೋಡೋಣ. ಅಯ್ಯೋ ಮಾನ್ಯನ್ ಮುಖ ನೋಡಕ್ ಆಗ್ತಿಲ್ಲ. ಇಲ್ಲ ರಸಮ್ ಚೆನ್ನಾಗಿದೆ, ಮಾಡ್ಬೋದು. ನೆಕ್ಸ್ಟ್ ಟೈಮ್ ಮಾಡು, ರೆಸಿಪಿ ಹೇಳ್ಕೊಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ರಸಮ್ಗೆ ನೋಡಿರ್ಲಿಲ್ಲ ನಾನು. ಸೂಪರ್. ಅದಷ್ಟೇ, ಅಷ್ಟೊಂದೇನು ಚೆನ್ನಾಗಿಲ್ಲ ಎಕ್ಸ್ಪ್ರೆಷನ್. ಅಷ್ಟೇ ಅಂತಂದ್ರೆ ಸಕ್ಕತ್ತಾಗಿದೆ. ಸ್ವೀಟ್ ಇದೆ. ನಿಜವಾಗ್ಲೂ ಕಸ್ಟರ್ಡ್ ತರಾನೇ ಇದೆ ಕಣೆ, ಹೋಟೆಲ್ ಸ್ಟೈಲ್ ಅಲ್ಲಿ ಇದೆ. ಹಿಂಗಾಗ್ಬಾರ್ದಿತ್ತು ಮಾನ್ಯ. ಯಾರು ವಿನ್ನರ್ ಹೇಳ್ಬಿಡು ಡೈರೆಕ್ಟ್ ಆಗಿ ಬೇಗ. ಇನ್ನೊಂದ್ಸರಿ ತಿನ್ನು ಬೇಕಾದ್ರೆ. ನನಗೆ ಗೊತ್ತಾಗ್ತಾ ಇಲ್ಲ ಯಾವ್ದು ಹೇಳ್ಬೇಕು ಅಂತ. ಕಷ್ಟಕರ ಇದು ಆನ್ಸರೇ ಕೊಡ್ತಾ ಇಲ್ಲ. ಸೊ ಆಯ್ತು, ಹೇಳು ಒಂದು ಏನಾದ್ರು. ಒಂದು ಹೇಳಕ್ಕಂತೂ ಆಗದೇ ಇಲ್ಲ. ಟೆನ್ಷನ್ ಕೊಡ್ಬೇಡ. ಎರಡು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೂಪರ್ ಆಗಿದೆ. ಓಕೆ ಸರಿ ಆಯ್ತು. ನಾನು ಇವಾಗ ಜಡ್ಜ್ಮೆಂಟ್ ಕೊಟ್ರೆ ನನಗೇನು ಕೊಡ್ತೀರಾ? ನಾನು ಸುಮ್ಮನೆ ಬಿಟ್ಟಿಯಾಗಿ ಮಾಡ್ತಾ ಇದ್ದೀನ. ಹೇಳು ನಿನಗೆ. ಜಡ್ಜಸ್ಗೆ ಆಕ್ಚುಲಿ ಪೇ ಮಾಡ್ಬಿಟ್ಟು ಕರೆಸ್ತಾನೆ. ಸೊ ಹಂಗೆ ಅಕ್ಕ ನಿಮಗೆ ಪೇ ಮಾಡೋದೆಲ್ಲ ಊಟ. ನಾವು ಮಾಡಿರೋ ಅಡುಗೆ ತಿನ್ಲಿ. ಅದು ನೆಕ್ಸ್ಟ್ ನಾನು ನೀನು ಕಾಂಪಿಟೇಷನ್ ಕಾಂಪೀಟ್ ಮಾಡಿ ಆಮೇಲೆ ವಿನ್ ಆಗಿ ಆಮೇಲೆ ಕರ್ಕೋಗದ. ಆಮೇಲೆ ಗೈಸ್ ನಮ್ಮ ಜಡ್ಜು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. ಜಡ್ಜ್ಗೂ ಗೊತ್ತಾಗ್ತಿಲ್ಲ, ನಾವು ಕನ್ಫ್ಯೂಷನ್ ಅಲ್ಲಿ ಬಂದ್ವು, ನಮ್ಮ ಜಡ್ಜು ಕನ್ಫ್ಯೂಸ್ ಆಗೋಗ್ಬಿಟ್ರು. ಓಕೆ, ಸೊ ಇವಾಗ ನಾವು ಇನ್ನೊಂದು ಡಿಸೈಡ್ ಮಾಡಿದ್ವು. ಅಲ್ಲಿಗೆ ನಮಗೆ ನೀಟಾಗಿ ಆನ್ಸರ್ ಸಿಕ್ಲಿಲ್ಲ ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ನಾವು ನಿಮಗೆ ಹೇಳ್ತಾ ಇದ್ದೀವಿ, ನೀವೇ ನಮಗೆ ಸಜೆಸ್ಟ್ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಏನು ಅಂತ ಹೇಳ್ಬಿಟ್ಟು. ಅವಳು ನೋಡ್ಬೇಡಿ, ಅವಳು ಗೋವಾ ಅಂತ ಹೇಳ್ತಿದ್ದಾಳೆ. ಸೊ ಇದು ನೋ ಚೀಟಿಂಗ್ ಗೈಸ್, ಹಾನೆಸ್ಟ್ ಆಗಿ ಹೇಳಿ ಎಲ್ಲಿಗೆ ಹೋಗ್ಬೇಕು ಅಂಡ್ ಯಾರು ಚೆನ್ನಾಗಿ ಮಾಡಿದ್ರು ಅಂತ. ನೀವು ಟೇಸ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಹೇಳಿ, ಆಯ್ತಾ? ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂಡ್ ಒಳ್ಳೆ ಸಜೆಷನ್ ಕೊಡ್ತೀರಾ ಅಂತ ಹೇಳಿ ನಂಬ್ತಾ ಇದ್ದೀವಿ. ಈ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಮಾಡಿ ಗೋವಾ ಅಂತ. No cheating, no cheating. We are waiting for your proper and prompt and genuine and honest answer. ಯಾರಿಗೆ ಏನು ಅಂತ ಹೇಳ್ಬಿಟ್ಟು ನೀಟಾಗಿ ಸಜೆಸ್ಟ್ ಮಾಡಿ, ಆಯ್ತಾ? ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಆಲ್ಸೋ ಪಿರಾಮಿಲ್ ಫೈನಾನ್ಸ್ ವೆಬ್ಸೈಟ್ ನ ಕೂಡ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ ಫಾರ್ ಮೋರ್ ಫಿನಾನ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್. ಸೊ ಥ್ಯಾಂಕ್ ಮಿ ಲೇಟರ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.